ಸ್ವಾಮಿಗಳ ಪಾದಾರಂಧಗಳಲ್ಲಿ ಪಡಮಟ್ಟು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ನಮ್ಮ ಸಮಾಜದ ಹಿರಿಯರಿಗೂ ಮತ್ತು ಯುವಕ ಬೇರೆ ಬೇರೆ ಜನಾಂಗದವರು ಬಂದ ನಂತರ ಸರ್ಕಾರಿ ಸೌಲಭ್ಯ ಬಹಳಷ್ಟು ನಾವು ವಂಚಿತರಾಗುತ್ತಿದ್ದೇವೆ. ವಿಶೇಷವಾಗಿ ನೇಮಕಾತಿ ಆಗಿರಬಹುದು, ಇವನ್ ಸಣ್ಣ ಸಣ್ಣ ಹಾಸ್ಟೆಲ್ಗಳಲ್ಲಿ ಕೂಡ ನೇಮಕ ಸೌಲಭ್ಯಗಳು ಕೂಡ ದೊರಕದೇ ಇರುವಂಥ ಸ್ಥಿತಿಗಳು ಉಂಟಾಗಿವೆ ಇತ್ತೀಚೆಗೆ. ಹಾಗಾಗಿ ನಮ್ಮ ಸಮುದಾಯದ ಈಗ ತಾನೇ ಚಿತ್ರದುರ್ಗ ಭಾಗದಲ್ಲಿ ಮತ್ತು ಆ ಕಡೆ ಈ ಕಡೆ ಏನು ಕಾಡು ಗೊಲ್ಲ ಅಂತೇನು ಇದೆ, ಇದನ್ನ ತಾವು ಉತ್ತೇಜ ವಹಿಸಿ ತಾವು ಕಾಳಜಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಮ್ಮ ಪರವಾಗಿ ಎಲ್ಲರೂ ಒಂದೇ ಎಂಬ ಭಾವನೆಗಳು ಬರಲಿ, ವ್ಯಕ್ತವಾಗಲಿ, ಅದಕ್ಕೆ ತಾವು ಇದಕ್ಕೆ ನಮ್ಮ ಮೂಲಕ ನಿಮಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೇವೆ. ಹಾಗೆ ಈಗ ತಾನೇ ಹೇಳಿದ ಹಾಗೆ ನಮ್ಮ ಗ್ರಾಮದಲ್ಲಿ ಬಹುಶಃ ಬಿಜನಗಢದಲ್ಲಿ ಬಹಳಷ್ಟು ಜನರು ಕೂಲಿ ಕೆಲಸಗಳನ್ನೇ ಮಾಡಿ ಮನೆ ನಡೆಸುವಂಥ ಸ್ಥಿತಿಗಳಿವೆ. ಸರ್ಕಾರಿ ಸೌಲಭ್ಯಗಳು ಕೂಡ ಬಹಳ ವಿರಳ. ಸರ್ಕಾರಿ ಸೌಲಭ್ಯಗಳು ಬಂದರೂ ಕೂಡ ದೊರಕುವುದು ಕೂಡ ಬಹಳ ಕಡಿಮೆಯಾಗಿರುವ ತೀರ್ಮಾನಗಳಿಗೂ ಕೂಡ. ಹಾಗಾಗಿ ಈ 3-4 ಜಿಲ್ಲೆಗಳ ಹೋಲಿಕೆ ಮಾಡಿದರೆ ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ಕೂಡ ಹಿಂದುಳಿದ ಜನಾಂಗದವನ್ನು ನಾವು ಕಾಣುವ ಸ್ಥಿತಿಗಳು ಇದ್ದಾವೆ. ಹಾಗಾಗಿ ಈ ಜನಾಂಗದವರು ಬರುವ ದಿನಮಾನಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಕ್ಕಳನ್ನ ಈ ದಿನಮಾನಗಳಲ್ಲಿ ನಾವು ಏನೂ ಕೊಡಬೇಕಾಗಿಲ್ಲ. ಆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒಂದೇ ದಾರಿದೀಪ. ಅವರಿಗೆ ಐಶ್ವರ್ಯ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಸಂಪತ್ತು ಬೇಕಾಗಿಲ್ಲ, ಏನನ್ನೂ ಕೊಡದೇ ಇದ್ದರೂ ಕೂಡ ಉತ್ತಮವಾಗಿ ಶಿಕ್ಷಣವನ್ನು ಕೊಡುವುದರ ಮೂಲಕ ನಮ್ಮ ಜನಾಂಗದ ಬರುವ ದಿನಮಾನಗಳಲ್ಲಿ ವ್ಯಕ್ತಿಗಳು ಕೂಡ ಭವಿಷ್ಯವಾಗಲಿ ಎಂಬುದೇ ಇದರ ಉದ್ದೇಶ. ಹಾಗಾಗಿ ನಿಮ್ಮ ಮೂಲಕ ನಮಗೆ ಇತ್ತೀಚೆಗೆ ತಾನೇ ನಮ್ಮ ಜನಾಂಗದವರು MLC ಆಗಿರುವಂಥ ಶ್ರೀನಿವಾಸವರಾಗಿರಬಹುದು, ಮುನಿರಾಜ್ ಅವರಾಗಿರಬಹುದು, ಬೇರೆ ಬೇರೆ ವ್ಯಕ್ತಿಗಳು ಕೂಡ ಆಗಿರಬಹುದು, ನಾಗರಾಜ್ ಯಾದವರು ಕೂಡ ಆಗಿರಬಹುದು, ಇಂತಹ ಜನಾಂಗಗಳು ಇಟ್ಟುಕೊಂಡು ಇವತ್ತು ಆಡಳಿತ ಪಕ್ಷವೇ ಇರ್ಬೋದು, ವಿರೋಧ ಪಕ್ಷವೇ ಇರಬಹುದು. ಇತ್ತೀಚೆಗೆ ಬಹುಶಃ ಒಂದು ವಾಟ್ಸಪ್ನಲ್ಲಿ ಹರಿದಾಡುವ ಹಾಗೆ ST ಸೇರ್ಪಡೆಯಲ್ಲಿ ಕೇಂದ್ರದಲ್ಲಿ ಇದು ಇದೆ ಅಂತ ಹೇಳಿ 22 ಬರ್ತಾ ಅಂತಂದ್ರು. ಕೇಂದ್ರದಲ್ಲಿ ಅಧಿವೇಶನ ಮೊಟಕುಗೊಳ್ಳುವುದರಿಂದ ಅದು ಬರಲೇ ಇಲ್ಲ. ಹಾಗಾಗಿ ಬರುವ ದಿನಮಾನಗಳಲ್ಲಿ ಬಹುಶಃ ಇವತ್ತು ಮೇಧಾರ ಜನಾಂಗ ST ಸೇರ್ಪಡೆ ಆಗಿದೆ. ಗೊಲ್ಲ ಜನಾಂಗ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಭಾಗಗಳಲ್ಲಿ ಅತ್ಯಂತ ಕಡಿಮೆಯ ದಯನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸುವಂತ ಜನಸಂಖ್ಯೆವಾಗಿದೆ. ಹಾಗಾಗಿ ತಮ್ಮ ಸ್ವಾಮಿಗಳು ಕೂಡ ಇದಕ್ಕೂ ಹೆಚ್ಚು ಮನ್ನಣೆಯನ್ನು ಕೊಡಬೇಕು, ಪ್ರವಾಸ ಕೈಗೊಳ್ಳಬೇಕು. ಈಗ ತಾನೇ ಬಹುಶಃ ಗಂಗಾವತಿಯಿಂದ ಬಂದಿರುವಂತ ಯಾದವರು ಕೂಡ ಅಂತ ಹೇಳಿದ್ರಂತ ನಮ್ಮ ಹಿರಿಯರು ಹೇಳಿದ್ರು. ನಿಮ್ ಜೊತೆಗೆ ನಾವು ಇನ್ನೂ ಹೆಚ್ಚು ಕೈ ಜೋಡಿಸ್ತೀವಿ. ಗ್ರಾಮೀಣ ಭಾಗದಲ್ಲಿ ಕೂಡ ಯಾದವಕ್ಕೆಲ್ಲ ಆಗದ ಹಾಗೆ ಅಣ್ಣ ತಮ್ಮಂದಿರ ಹಾಗೆ ಬದುಕಬೇಕು ಅನ್ನುವಂಥ ಉದ್ದೇಶಗಳ ಮೂಲಕವಾಗಿ ನಮ್ಮ ನೆರೆಹೊರೆಯ ಗ್ರಾಮಗಳ ಮೂಲಕ ನಾವು ಕೂಡ ನಮ್ಮ ಜನಾಂಗದವರು ಏಳಿಗೆಯನ್ನು ಬರುವ ದಿನಮಾನಗಳಲ್ಲಿ ಆಗುವಂತ ಉದ್ದೇಶಕ್ಕಾಗಿ ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ. ನೀವೇನೇ ಕರೆ ಕೊಟ್ಟರು ಕೂಡ, ನೀವು ಎಲ್ಲೇ ಬಂದ್ರು ಕೂಡ ಬರುವ ದಿನಮಾನಗಳು ಕೂಡ ನಾವು ಬರ್ತೀವಿ. ನಿಮ್ಮ ಈ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಿ ನಮ್ಮ ಜನಾಂಗದವರಿಗೆ ಸಾಧ್ಯವಾದಷ್ಟು ಇವತ್ತು ಎಲ್ಲಾ ಜನಾಂಗದವರು ಬಡದಾಡುವಂಥದ್ದು ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ದೊಡ್ಡ ಸಮುದಾಯ. ಅವರು ಕೂಡ ನಮಗೆ ಹಿಂಗೆ ಮಾಡ್ರಿ ಅಂತ ಕೇಳುವ ತೀರ್ಮಾನಗಳು ಬಂದವು. ನಾವು ಎಂದೂ ಕೇಳಿರಲಿಲ್ಲ. ಆದರೆ ಇತ್ತೀಚೆಗೆ ಸರ್ಕಾರಿ ಸೌಲಭ್ಯಗಳು ವಂಚಿತರಾಗುವ ತೀರ್ಮಾನಗಳು ಕೆಟಗರಿ ಮೂಲಕ ಮತ್ತೆ ಬೇರೆ ಬೇರೆ ಜನಾಂಗದವರು ಸೇರ್ಪಡೆ ಆಗಿರುವುದರಿಂದ ನಮಗೆ ಇನ್ನೂ ಕೂಡ ಬರುವ ದಿನಮಾನಗಳಲ್ಲಿ ಅವಕಾಶಗಳು ವಂಚಿತವಾಗುವುದು ಸಹಜ. ಮುಸ್ಲಿಂ ನದಾಫ್ ಮತ್ತು ಪಿಂಜಾರ್ ಅವರು ಇವತ್ತು ಕೆಟಗರಿ ಒಳಗ ಅತಿ ಹೆಚ್ಚು ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಅವರು ಆ ಕಡೆ 2B ಅಂತ ಕೂಡ ಹೋಗ್ತಾರ, ಈ ಕಡೆ ಕೆಟಗರಿ 1 ಅಂತ ಕೂಡ ಬರ್ತಾರ. ಹಾಗಾಗಿ ನಮಗೆ ಈ ಕೆಟಗರಿ 1 ಆ ಕಡೆ ನಾವು SCನೂ ಅಲ್ಲ, STನೂ ಅಲ್ಲ, ಈ ಕಡೆ ನಾವು GMನೂ ಅಲ್ಲ. ಹಾಗಾಗಿ ಶೈಕ್ಷಣಿಕವಾಗಿ 4 ರಂಗಗಳಲ್ಲಿ ವಿಶೇಷವಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈ ಎಲ್ಲ ರಂಗಗಳಲ್ಲಿ ನಮ್ಮ ಜನಾಂಗ ಇಡೀ ಕರ್ನಾಟಕದಲ್ಲಿ ಒಂದಾಗಲಿ ಎಂಬ ಉದ್ದೇಶಗಳು, ಆಗಲಿ ಎಂಬ ಉದ್ದೇಶಗಳು ನಾವು ಪ್ರಯಾಣ ಮಾಡಿ ಪ್ರವಾಸ ಮಾಡಿದರೆ ನಮ್ಮ ಎಲ್ಲ ಜನರಿಗೆ ಇದು ಗೊತ್ತಾಗುತ್ತೆ, ಒಂದು ಧರ್ಮ ಜಾಗೃತನಾಗುತ್ತೆ ಅಂತೇಳಿ ಎಷ್ಟೋ ಸಾರಿ ನಾವು ಕಿತ್ತೂರು ಸರಿ ಕನಿಷ್ಠ ವರ್ಷ 2-3 ಸಾರಿ ನಾವು ಹೋಗ್ತೀವಿ. ನಾವು ವೈದ್ಯರು ನಾವೇ ಭೇಟಿ ಆಗ್ತಿದ್ವಿ. ಅವರು ನಮಗೆ ಅಂತಿದ್ರು, ಯಾವಾಗ ನೀವು ಒಬ್ಬರೇ ಬರ್ತೀನಿ, ನಿಮ್ಮ ಹೆಸರು ಪತ್ರ ನೋಡ್ತಾವು, ಯಾಕೆ ಬರೋದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಶ್ರೀಗಳು ಅಂತಿದ್ರು. ಆದರೂ ನಮ್ಮ ಒಂದು ಸುದೈವ ಒಂದು ಯಾರು ಕೇಳಿದೆ ಅತಿ ತುರ್ತು ಸ್ಥಿತಿಯಲ್ಲಿ ನಮ್ಮ ಶ್ರೀಗಳು ಆಗಮನ ಆಯಿತು. ಅದು ಸ್ವಾಗತ. ಹೀಗಾಗಿ ನಮ್ಮ ಒಂದು ಯಾದವ ಜನರ ಕಷ್ಟಗಳು ಸಾಕಷ್ಟಿವೆ. ಈಗಲೇ ನಮ್ಮ ಗಂಗಾವತಿಯಿಂದ ಬಂದಂಥ ರಮೇಶ್ ಯಾದವ್ ಕೂಡ ಪ್ರತಿ ವಾಟ್ಸಪ್ನಲ್ಲಿ ನೋಡ್ತೀವಿ. ಅವರು ತಿರುಗದ ಊರುಗಳೇ ಇಲ್ಲ ಅಂತಂಥ ಸ್ಥಿತಿಯೊಳಗೆ ಅವರು ಸ್ಥಿತಿಗತಿಗಳ ಬಗ್ಗೆ ಈ ಒಂದು ಹೇಳಿಕೆಯಲ್ಲಿ ಅವರು ಹಂಚ್ಕೋಬೇಕಾಗುತ್ತೆ.
ಇದೇ ರೀತಿ ನಮ್ಮ ಜನಾಂಗ ಹೇಗಿರ್ತದೆ ಅತಿ ಬಡತನದಲ್ಲಿದ್ದೇವೆ, ಯಾರು ಸ್ಥಿತಿವಂತರಿಲ್ಲ, ನಾವು ದುಡಿಬೇಕು ತಿನ್ಬೇಕು, ಈ ಸ್ಥಿತಿಯಲ್ಲಿ ನಮ್ಮ ಜನಾಂಗ ಇದೆ. ನಮ್ಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಮರೀಚಿಕೆಯಾಗಿವೆ. ಈಗ ನಾವು SC/ST ಹೋರಾಟ ನಾವು ಮಾಡಬೇಕು. ST ಹೋರಾಟ ಮಾಡಬೇಕಾದ್ರೆ ನಮ್ಮ ಜನಾಂಗದಲ್ಲಿ ಒಗ್ಗಟ್ಟಿಲ್ಲ. ಇಲ್ಲಿ ನಾವು 18 ಪಂಗಡಗಳಾಗಿದ್ದೇವೆ. ಹಣಬರು, ಗೊಲ್ಲರು, ಆಮೇಲೆ ಹಲವಾರು ಕಾಡು ಗೊಲ್ಲರು, ಆಮೇಲೆ ಅಡವಿ ಗೊಲ್ಲರು, ಊರು ಗೊಲ್ಲರು ಅಂತೇಳಿ ಅತಿ ವಿಧವಾದ ಪಂಗಡಗಳಾಗಿವೆ. ಇವುಗಳನ್ನು ಒಗ್ಗೂಡಿಸಬೇಕಾದ್ರೆ ನಮ್ಮ ಶ್ರೀಗಳು ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಮತ್ತು ಈಗ ಅವರು ಸದ್ಯ ಈಗ ಬಂದರೆಂದು ಕೂಡ ಮರಳಿ 3 ತಿಂಗಳ ನಂತರ ಇಲ್ಲಿ ಮತ್ತೆ ಪ್ರವಾಸ ಮಾಡಿದರೆ ತಾವು ಬಂದ ಹೋದ ನಂತರ ಏನು ಸುಧಾರಣೆ ಆಯಿತು, ಏನು ಕಷ್ಟಗಳಿವೆ, ಏನು ಆಗ್ತಿದೆ ಅಂತೇಳಿ ಶ್ರೀಗಳು ಮತ್ತೊಮ್ಮೆ ಪ್ರವಾಸ ಮಾಡಿದರೆ ನಮ್ಮ ಜನಾಂಗ ಸ್ಥಿತಿಗತಿಗಳು ಗೊತ್ತಾಗ್ತವೆ. ಈ ಭಾಗದ ನಮ್ಮ ಜನಾಂಗಕ್ಕೆ ಇಲ್ಲ. ಅಷ್ಟೇ ಅಲ್ಲಿ ಬಹಳಷ್ಟು ಜಮೀನ್ದಾರು ಇಲ್ಲ. ಕೇವಲ ಗದಗ ಆ ಕಡೆ ಭಾಗಿರ್ತಕ್ಕಂಥ ನಮ್ಮ ಯಾದವರು ಬಹಳಷ್ಟು ಜಮೀನಿದಾರ ಅದು ಸೆಕೆಂಡ್ರಿ. ಈ ನಮ್ಮ ಗಜೇಂದ್ರ ಗಡಿ ಭಾಗದಲ್ಲಿ ಏನಪ್ಪಾ ಅಂದ್ರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಹೊಸ ಉದ್ಯೋಗಗಳು ನಮ್ಮ ಜನಾಂಗಕ್ಕೆ ಇಲ್ಲ. ಹಾಗೆ ಸಂಬಂಧಪಟ್ಟಂಗೆ ಮಾತನಾಡಬೇಕು ಅಂತೇಳಿ ನಾವು ಫೆಬ್ರವರಿ 10ನೇ ತಾರೀಕು ಚಿಕ್ಕೋಡಿಯಲ್ಲಿ ಒಂದು ಯಾದವ ಸಮಾವೇಶವನ್ನು ಮಾಡಬೇಕು, ಮುಖ್ಯಮಂತ್ರಿ ಅವರನ್ನ ಕರೆಸಿ ಸಮಾಜದ ಬೇಡಿಕೆಗಳನ್ನು ಇಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂಥ DT ಶ್ರೀನಿವಾಸ್ ಅವರು ನಾವು ಎಲ್ಲರೂ ಸೇರ್ಕೊಂಡು ಸಂಬಂಧಪಟ್ಟಂಗೆ ಮಾತನಾಡಬೇಕು ಅಂತೇಳಿ ನಾವು ಫೆಬ್ರವರಿ 10ನೇ ತಾರೀಕು ಚಿಕ್ಕೋಡಿಯಲ್ಲಿ ಒಂದು ಯಾದವ ಸಮಾವೇಶವನ್ನು ಮಾಡಬೇಕು, ಮುಖ್ಯಮಂತ್ರಿ ಅವರನ್ನ ಕರೆಸಿ ಸಮಾಜದ ಬೇಡಿಕೆಗಳನ್ನು ಇಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂಥ DT ಶ್ರೀನಿವಾಸ್ ಅವರು ನಾವು ಎಲ್ಲರೂ ಸೇರ್ಕೊಂಡು ಮಾಡಿ ನಮ್ಮ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರಬೇಕಾಗ್ತದೆ. ನಾನು ಒಬ್ಬರಿಗೆ ತಿಳಿಸ್ತೀನಿ, ನಂಬರ್ ಕೂಡ ಡೈರಿಯಲ್ಲಿದೆ, ನಮ್ಮ ಹುಡುಗ ಬರ್ಕೊಂಡಿದ್ದೇನೆ. ಇವತ್ತು SC/ST ಕೂಡ ಕಡೆಯಾಗಿ ನಮ್ಮ ಜನಾಂಗ ಜೀವನವನ್ನು ಮಾಡ್ತಾ ಇದೆ. ಅವರಿಗೆ ಶಿಕ್ಷಣ ಅಥವಾ ವಸತಿ ಸರ್ಕಾರದಿಂದ ಯಾವುದೂ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಬಸವಣ್ಣನ ಮಾತಾಡ್ತಾರೆ, ಒಂದೇ ಒಂದು ಎತ್ತು ದೇವರ ಎತ್ತು, ಅದಕ್ಕೆ 5 ಜನ ವಾರಸುದಾರರು. ಒಬ್ಬ ತನ್ನ ಕಡೆಗೆ ಎಳಿತಾನೆ, ಇನ್ನೊಬ್ಬ ತನ್ನ ಕಡೆಗೆ ಎಳಿತಾನೆ. ಎಲ್ಲರೂ ಕೂಡ ಆ ಎತ್ತನ್ನು ಎಳೆದ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ಕೊನೆಗೆ ಬಡಕಲಾಗ್ತದೆ, ಕೊನೆಗೆ ಸತ್ತು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಂಗೆ ಕ್ಯಾಟಗರಿ 1 ಇರ್ತಕ್ಕಂಥ ನಾವುಗಳು 120 ಜಾತಿ ಇದೀವಿ ನಾವು. ಅದರಲ್ಲಿ ಪರ್ಸೆಂಟೇಜ್ ಇರೋದು 4%. ಹೆಂಗೆ ನಮಗೆ ಅನುಕೂಲ ಆಗ್ತದೆ ಅದನ್ನ ಈ ಮೂಲಕವಾಗಿ ನಾನು ಕೂಡ ಹೇಳುವಂಥದ್ದು, ಸರ್ಕಾರ ಮುಖ್ಯಮಂತ್ರಿಗಳು ಈ ತಳಮಟ್ಟದ ಸಮುದಾಯವನ್ನು ಗುರುತಿಸಿ ಇವಕ್ಕೆ ತನ್ನದೇ ಆಗಿರುವಂಥ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ರೆ ಬಹುತೇಕ ಈ ಸಮುದಾಯನೂ ಕೂಡ ಇತರ ಸಮುದಾಯದಂತೆ ಮೇಲ್ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ನೀವೆಲ್ಲರೂ ಕೂಡ ಸ್ಥಿತಿವಂತರಿಂದ ಬಡವರು ಕೂಡ ಇದ್ದೀರಿ. ನಿಮ್ಮ ಮಕ್ಕಳನ್ನ ನಮ್ಮ ಮಠಕ್ಕೆ ಬಿಡಿ, ಅಲ್ಲಿ ಕಾಲೇಜ್ ಇದೆ. ಬೇರೆ ನಡೆಸಿದ್ರು ಕೂಡ ನಮ್ಮ ಹಿಡಿತದಲ್ಲಿದೆ ಕಾಲೇಜು, ಬಿಲ್ಡಿಂಗು ನಮ್ಮ ಮಠದ್ದೇ ಇದೆ. ಪಕ್ಕದಲ್ಲೇ PUC ಕಾಲೇಜು, ಡಿಗ್ರಿ ಕಾಲೇಜು ಅಲ್ಲೇ ಇದೆ. ಮಠದಲ್ಲಿ ಅವರಿಗೆ ಅನ್ನ ಪ್ರಸಾದವನ್ನು ನೀಡ್ತೀವಿ. ಅದು ನೀವು ಕೊಟ್ಟಿರ್ತಕ್ಕಂಥ ದೇಣಿಗೆಯಲ್ಲಿ, ನಮ್ದಲ್ಲ ಅದು. ಅದಕ್ಕೆ ನಮ್ಮನ್ನ ಯಾರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿರ್ಬೇಕು. ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿರ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ನಾವು ಕೊಡಿಸ್ಬೇಕು. ಶಿಕ್ಷಣದಿಂದ ಏನಾದರೂ ಬದಲಾವಣೆ ಸಾಧ್ಯ ಆಯಿತು,
ಮತ್ತೆ ಯಾವುದರಿಂದ ನಮಗೆ ಬದಲಾವಣೆ ಸಾಧ್ಯತೆ ಕಂಡು ಬರೋದಿಲ್ಲ. ಸದ್ಯಕ್ಕೆ ಎಲ್ಲರೂ ಹೋರಾಟವನ್ನ ಮಾಡ್ತಾ ಇದ್ವಿ. ಕಳೆದ ಬಾರಿ ಕೃಷ್ಣ ಜಯಂತಿಯಲ್ಲಿ ಏನು ಸಿದ್ದರಾಮಯ್ಯನವರು ಯಾವ್ಯಾವ ಉಪ ಪಂಗಡಗಳು ಬಿಟ್ಟೋಗಿದ್ವೋ ಅವೆಲ್ಲವನ್ನ ಸೇರಿಸ್ತೀನಿ ಅಂತೇಳಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅದು ಈ ಬಾರಿ ಕೂಡ ನಾವು ಚಿಕ್ಕೋಡಿಯಲ್ಲಿ ಕೇಳಬೇಕು ಅಂತೇಳಿ ನಾವು ಇತರೆ ಎಲ್ಲಾ ಗೊಂದಲನ್ನು ಕೂಡ ಎಷ್ಟಿಗೆ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ಕೇವಲ ಕಾರು ಗೊಂದಲಿಗೆ ಅಷ್ಟೇ ಅಲ್ಲ, ಇತರೆ ಗೊಂದಲನ್ನು ಕೂಡ ಸೇರಿಸ್ಬೇಕು ಅಂತೇಳಿ ಶಿಫಾರಸು ಮಾಡಬೇಕು ಅಂತೇಳಿ ಒಂದು ದೂರದ ದೃಷ್ಟಿಕೋನವನ್ನು ಇಟ್ಕೊಂಡು ಒಂದು ಫಂಕ್ಷನ್ ಅನ್ನು ಮಾಡ್ತಾ ಇದ್ವಿ. ಆ ದೃಷ್ಟಿಯಿಂದ ನಾವು ನೀವೆಲ್ಲರೂ ಕೂಡ ಸಮುದಾಯದ ವಿಚಾರ ಬಂದಾಗ ನಮ್ಮಲ್ಲಿರ್ತಕ್ಕಂಥ ವೈಮನಸ್ಸನ್ನ, ಆಂತರಿಕವಾಗಿರುವಂಥ ದ್ವೇಷ, ಅಸೂಯೆ ಇವೆಲ್ಲವನ್ನ ಬಿಡಬೇಕಾಗ್ತದೆ. ನೋಡ್ರಿ, ಶಂಖವನ್ನ ಊದಿರಬೇಕು, ಅದು ಓಂಕಾರ ಶಬ್ದ. ಅದು ಆ ಶಂಖವನ್ನ ಊದಿದ ಮೇಲೆ ಕೂಡ ಅದ್ರಲ್ಲಿ ಬರೋದಿಲ್ಲ. ಹಂಗೆ ನೀವುಗಳು ಕೂಡ ಅಷ್ಟೇ ಆ ಓಮನ್ನು ಹೊಂದುವಂತ ಆ ಶಂಖದ ನಾದ ಏನಿದೆಯಲ್ಲ, ಆ ನೀವು ಗರ್ಜಿಸಿದ್ರೆ ಒಂದೇ ನಾದ ಬರಬೇಕು. ನಾವೆಲ್ಲರೂ ಕೂಡ ಯಾದವರು, ನಾವೆಲ್ಲರೂ ಕೂಡ ಗೊಲ್ಲರು ಅನ್ನುವಂಥ ಒಂದು ಒಂದೇ ಐಕ್ಯತಾ ಮನೋಭಾವ ಬರಬೇಕಾಗ್ತದೆ. ಬರ್ಬೇಕಾನೆ ಬರಲೇಬೇಕು. ನಾವು ಕೂಡ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸುವಂತ ಒಂದು ಕಾರ್ಯವನ್ನ ಚಾಚು ತಪ್ಪದೆ ಮಾಡ್ತೀವಿ. ಅದು ಯಾವ್ದು ನಮ್ಮ ಪ್ರತಿಭಟನೆ ಆಗಿರ್ಲಿ, ಮತ್ತೊಂದು ವಿಚಾರ ಆಗಿರ್ಲಿ, ನೀವು ಕರೆದಾಗ ನಾನು ಬರ್ತೀನಿ, ನಾವು ಕರೆದಾಗ ನೀವು ಬರ್ಬೇಕು. ಇಬ್ಬರು ಸೇರಿದಾಗ ಮಾತ್ರ ಏನಾದರೂ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ